ಸರ್ಕಾರ ವರ್ಸಸ್ ರಾಜ್ಯಪಾಲರ ಭಾಷಣ ಸಂಘರ್ಷ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲರನ್ನ ಮತ್ತೆ ಭೇಟಿಯಾಗಿದ್ದಾರೆ ಎಎಸ್ ಪೊನ್ನಣ್ಣ. ಸಿಎಂ ಸಿದ್ದರಾಮಯ್ಯ ಕಾನೂನು ಸಲಹೆಗಾರರಾದಂತಹ ಪೊನ್ನಣ್ಣ ಮತ್ತೆ ರಾಜ್ಯಪಾಲರನ್ನ ಭೇಟಿಯಾಗಿದ್ದಾರೆ. ಸಿಎಂ ಜೊತೆಗಿನ ಸಭೆ ಬಳಿಕ ಮತ್ತೆ ರಾಜ್ಯಪಾಲರನ್ನ ಭೇಟಿಯಾಗಿದ್ದಾರೆ. ಸರ್ಕಾರ ಸ್ಪಷ್ಟ ಸಂದೇಶವನ್ನ ಪೊನ್ನಣ್ಣ ಇಲ್ಲಿ ರಾಜ್ಯಪಾಲರಿಗೆ ತಿಳಿಸಿದ್ದಾರೆ. ಸರ್ಕಾರದ ನಿರ್ಧಾರದಲ್ಲಿ ಯಾವುದೇ ಬದಲಾವಣೆಗಳಿಲ್ಲ. ರಾಜ್ಯಪಾಲರು ವ್ಯಕ್ತಿಗತ ಭಾಷಣ ಮಾಡಲು ಅವಕಾಶ ಇಲ್ಲ. ರಾಜ್ಯಪಾಲರಿಗೆ ಸರ್ಕಾರದ ಸಂದೇಶವನ್ನ ಪೊನ್ನಣ್ಣ ಈ ಸಂದರ್ಭ ತಿಳಿಸಿದ್ದಾರೆ. ಇದೇ ಸಂದೇಶವನ್ನ ರಾಜ್ಯಪಾಲರಿಗೆ ನೀಡಿದ್ದಾರೆ. ರಾಜ್ಯಪಾಲರು ನಾಳೆ ಅಧಿವೇಶನಕ್ಕೆ ಬರೋ ವಿಶ್ವಾಸವಿದೆ ಅಂತ ಹೇಳಿದ್ದಾರೆ ಪೊನ್ನಣ್ಣ. ರಾಜ್ಯಪಾಲರು ಯಾವಾಗ ಭಾಷಣ ಮಾಡೋದಕ್ಕೆ ನಿರಾಕರಿಸಿದ್ರು ಆ ಸಂದರ್ಭದಲ್ಲೇ ಸಚಿವರಾದಂತಹ ಎಚ್.ಕೆ. ಪಾಟೀಲ್, ಪೊನ್ನಣ್ಣ ಅವರು ಹಾಗೆ ಶಶಿಕಿರಣ್ ಶೆಟ್ಟಿ ನಿಯೋಗ ರಾಜ್ಯಪಾಲರನ್ನ ಭೇಟಿಯಾಗುತ್ತೆ. ಈ ಕುರಿತಂತೆ ಮನವಿಯನ್ನ ಮಾಡ್ತಾರೆ. ಅದಾದ ನಂತರದಲ್ಲಿ ರಾಜ್ಯಪಾಲರು 11 ಪ್ಯಾರವನ್ನ ಕೈಬಿಡುವಂತೆ ಸೂಚನೆ ಕೊಟ್ಟ ಬೆನ್ನಲ್ಲೇ ಮತ್ತೆ ಸಿಎಂ ಜೊತೆಗಿನ ಸಭೆ ಮಾಡ್ತಾರೆ. ಸಭೆ ನಂತರದಲ್ಲಿ ಮತ್ತೆ ಪೊನ್ನಣ್ಣ ರಾಜ್ಯಪಾಲರನ್ನ ಭೇಟಿಯಾಗಿದ್ದಾರೆ. ಕಾನೂನು ಸಚಿವರ ಜೊತೆ ಚರ್ಚೆ ಮಾಡಿರುವಂತದನ್ನ ಮಾನ್ಯ ರಾಜ್ಯಪಾಲರಿಗೆ ಅವರ ಗಮನಕ್ಕೆ ತರುವಂತ ಕೆಲಸವನ್ನು ಮಾಡಿದ್ದೇನೆ. ನಾಳೆ ಬೆಳಿಗ್ಗೆ 11 ಗಂಟೆಗೆ ಅಧಿವೇಶನಕ್ಕೆ ಬನ್ನಿ ಅಂತೇಳಿ ಆಹ್ವಾನವನ್ನು ಕೊಟ್ಟಿದ್ದೀನಿ. ನಾಳೆ ಅವ್ರನ್ನ ಬಂದು ಇಲ್ಲಿಂದ ಜಂಟಿ ಅಧಿವೇಶನಕ್ಕೆ ಕರ್ಕೊಂಡು ಹೋಗ್ಲಿಕ್ಕೆ ನಾಳೆ ಬೆಳಿಗ್ಗೆ 10 ಗಂಟೆ 15 ನಿಮಿಷಕ್ಕೆ ಇಲ್ಲಿ ರಾಜಭವನಕ್ಕೆ ಬರ್ತೀನಿ. ಅವ್ರು ನಮ್ಮ ಜೊತೆ ಬರ್ತಾರೆ ಅಂತ ಹೇಳುವಂತ ವಿಶ್ವಾಸ ಇದೆ. ಅದೇ ಈಗ ರಾಜ್ಯಪಾಲರಿಗೆ ನಾವು ಕೊಟ್ಟಿರುವಂತ ಭಾಷಣ ಏನಿದೆ ಅದರಲ್ಲಿ ನಾವು ಏನು ಬದಲಾವಣೆ ಮಾಡಲಿಕ್ಕೆ ಆಗೋದಿಲ್ಲ. ನೀವು ಅದೇ ಭಾಷಣವನ್ನ ಓದಬೇಕು ಅಂತ ಅವರಲ್ಲಿ ನಾವು ಮನವಿ ಮಾಡಿದ್ವಿ. ಸಾಂವಿಧಾನಿಕವಾಗಿ ಏನು ಹೇಳ್ತದೆ, ಯಾವ ರೀತಿಯಾದಂತಹ ಕಾನೂನು ಇದೆ, ಮತ್ತೆ ತೀರ್ಪುಗಳೇನಿದೆ ಇದೆಲ್ಲವನ್ನು ಕೂಡ ಅವರಿಗೆ ಗಣನೆಗೆ ತಂದಿದ್ದೀವಿ. ಅವರು ನಾಳೆ ಬೆಳಿಗ್ಗೆ 11 ಗಂಟೆಯ ಜಂಟಿ ಅಧಿವೇಶನಕ್ಕೆ ಬರ್ತಾರೆ ಅಂತ ಹೇಳುವಂತ ಪೂರ್ಣ ವಿಶ್ವಾಸ ಇದೆ. ಬಂದೇ ಬರ್ತಾರೆ ಅವರು. ಸಂವಿಧಾನ ಕೂಡ ಅದೇ ರೀತಿಯಾಗಿ ಹೇಳ್ತದೆ. ಅದರಿಂದ ಅವ್ರು ಬರ್ತಾರೆ. ಬೆಳಗ್ಗೆ 10 ಕಾಲಕ್ಕೆ ನಾನು ಇಲ್ಲಿ ಬರ್ತಾ ಇದ್ದೀನಿ. ಅವ್ರನ್ನ ಜೊತೆಗೆ ಕರ್ಕೊಂಡು ಹೋಗುವಂತ ಕೆಲಸ ಮಾಡ್ತೀನಿ. 11 ಪ್ಯಾರಾ ಸಂಪೂರ್ಣ ಕೈಬಿಡಲು ರಾಜ್ಯಪಾಲರು ಸೂಚನೆ ಕೊಟ್ಟಿದ್ರು. 11 ಪ್ಯಾರಾದ 7 ಅಂಶಗಳ ತಿದ್ದುಪಡಿಗೆ ಸರ್ಕಾರ ತೀರ್ಮಾನ ಮಾಡಿದೆ. 11 ಪ್ಯಾರಾವನ್ನ ಸಂಪೂರ್ಣ ಕೈಬಿಡದಿರಲು ಸರ್ಕಾರ ನಿರ್ಧರಿಸಿದೆ. ಹಾಗಾದ್ರೆ ಸರ್ಕಾರ ಭಾಷಣದಲ್ಲಿ ಕೈಬಿಟ್ಟ ಅಂಶಗಳು ಯಾವ್ಯಾವುದು? ಟಿವಿ9 ನಲ್ಲಿ ಸರ್ಕಾರ ಕೈಬಿಟ್ಟ ಅಂಶಗಳ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತೀವಿ. ಅಂದ್ರೆ ರಾಜ್ಯಪಾಲರನ್ನ ಭೇಟಿಯಾದಂತ ಸಂದರ್ಭ 11 ಪ್ಯಾರಾ ಸಂಪೂರ್ಣವಾಗಿ ಕೈ ಬಿಡಬೇಕು ಅಂತ ಹೇಳಿ ರಾಜ್ಯಪಾಲರು ಸೂಚನೆಯನ್ನ ಕೊಡ್ತಾರೆ. ಆದ್ರೆ ಮತ್ತೆ ಪೊನ್ನಣ್ಣ ಅವರು ಅವರನ್ನ ಭೇಟಿ ಆಗ್ತಾರೆ. ಕಾನೂನು ಏನ್ ಹೇಳುತ್ತೆ, ಸಂವಿಧಾನ ಏನ್ ಹೇಳುತ್ತೆ ಆ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ. ಆಗ 11 ಪ್ಯಾರಾದ 7 ಅಂಶಗಳ ತಿದ್ದುಪಡಿಗೆ ಈಗ ಸರ್ಕಾರ ತೀರ್ಮಾನವನ್ನ ಕೈಗೊಂಡಿದೆ ಅನ್ನುವಂಥ ಮಾಹಿತಿ ಕೂಡ ಗೊತ್ತಾಗ್ತಾ ಇದೆ. 11 ಪ್ಯಾರಾವನ್ನ ಸಂಪೂರ್ಣವಾಗಿ ಕೈ ಬಿಡದೇ ಇರೋದಕ್ಕೂ ಕೂಡ ಸರ್ಕಾರ ನಿರ್ಧಾರ ಮಾಡಿದೆ. ಭದ್ರಾ ಮೇಲ್ದಂಡೆ ಯೋಜನೆ ಆ ವಿಚಾರದಲ್ಲಿ 5,300 ಕೋಟಿ ನೀಡದಿರಲು ಆ ಸಾಲಿನಿತ್ತು. ಅದನ್ನ ಜೊತೆಗೆ ಕೇಂದ್ರ ಸರ್ಕಾರ 5,300 ಕೋಟಿ ನೀಡದಿರಲು ಏನು ಆ ಬಗ್ಗೆ ಒಂದು ಸಾಲನ್ನ ಸೇರಿಸಲಾಗಿತ್ತು, ಅದನ್ನ ಕೂಡ ಕೈ ಬಿಡಲಾಗ್ತಾ ಇದೆ. ಜಿಎಸ್ಟಿಯಲ್ಲಿ ರಾಜ್ಯಕ್ಕಾದ ನಷ್ಟದ ವಿವರ ಕೈ ಬಿಡೋದಕ್ಕೆ ಸಮ್ಮತಿಯನ್ನ ಕೊಡಲಾಗಿದೆ. ಕೇಂದ್ರದಿಂದ ನೀರಾವರಿ ಯೋಜನೆಗೆ ಅಡ್ಡಿಪಡಿಸಿರುವ ಅಂಶ, ಇತರೆ ರಾಜ್ಯಗಳಿಗೆ ಹೋಲಿಸಿ ರಾಜ್ಯಕ್ಕಾದ ಅನ್ಯಾಯದ ಕುರಿತಂತೆ ಏನು ಸಾಲಿತ್ತು ಆ ವಿಚಾರಗಳನ್ನ ಈಗ ಕೈ ಬಿಡಲಾಗಿದೆ. ಆ ಬಗ್ಗೆ ಸರ್ಕಾರ ತೀರ್ಮಾನ ಕೈಗೊಂಡಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಮೋದ್. ನೇರ ಸಂಪರ್ಕದಲ್ಲಿ ನಮ್ಮನ್ನ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಮೋದ್, ಈಗ ಸರ್ಕಾರ ಮೊದಲನೇದಾಗಿ ಸಿಎಂ ಸಿದ್ದರಾಮಯ್ಯ ಅವರು ಯಾವುದೇ ಬದಲಾವಣೆ ಇಲ್ಲ ಅನ್ನುವಂತ ಮಾತನ್ನ ಹೇಳ್ತಾ ಇದ್ರು. ಈಗ ಕೆಲ ಅಂಶಗಳನ್ನ ಬಿಡೋದಕ್ಕೆ ಸರ್ಕಾರ ಕೂಡ ತೀರ್ಮಾನಿಸಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಯಾವೆಲ್ಲ ಅಂಶಗಳನ್ನ ಕೈ ಬಿಡುತ್ತೆ? ಈ ಬಗ್ಗೆ ರಾಜ್ಯಪಾಲರು ಒಪ್ಪಿಗೆಯನ್ನ ಕೊಟ್ಟಿದ್ದಾರಾ ಪ್ರಮೋದ್? ಮಧುನಾಗರಾಜ್, ಇಲ್ಲಿ ಒಂದು ಕ್ಲಾರಿಟಿ ಇರುವಂಥದ್ದು, ಇಲ್ಲಿ 11 ಪ್ಯಾರಾಗಳನ್ನು ಸಂಪೂರ್ಣವಾಗಿ ಕೈ ಬಿಡೋದಕ್ಕೆ ರಾಜ್ಯಪಾಲರು ಹೇಳಿದರು. ಆದರೆ ಸರ್ಕಾರ ಹೇಳ್ತಾ ಇರುವಂಥದ್ದು 11 ಪ್ಯಾರಾಗಳ ಪೈಕಿ 7 ಶಬ್ದಗಳನ್ನು ಅಥವಾ 7 ಅಂಶಗಳನ್ನು ಮಾತ್ರ ಕೈ ಬಿಡೋದಕ್ಕೆ ತೀರ್ಮಾನವನ್ನು ಮಾಡ್ತಾ ಇದೆ. ಅಂದರೆ
ಅವ್ರು ಹೇಳ್ತಾ ಇರುವಂಥದ್ದು, ರಾಜ್ಯಪಾಲರು ಹೇಳ್ತಾ ಇರುವಂಥದ್ದು, ಕೇಂದ್ರದ ವಿರುದ್ಧ ಸಂಘರ್ಷಮಯವಾಗಿರುವಂಥ ಕೆಲವೊಂದಿಷ್ಟು ಶಬ್ದಗಳಿವೆ, ಕೇಂದ್ರದ ವಿರುದ್ಧ ಆರೋಪ ಮಾಡ್ತಾ ಇರುವಂಥ ಕೆಲವೊಂದಿಷ್ಟು ಆಕ್ಷೇಪಾರ್ಹವಾಗಿರುವಂಥ ಕೆಲವೊಂದಿಷ್ಟು ಅಂಶಗಳು ಈ ಒಂದು 11 ಪ್ಯಾರಾದಲ್ಲಿದೆ. ಅದನ್ನು ಸಂಪೂರ್ಣವಾಗಿ ಕೈ ಬಿಡಬೇಕು, ನಾನು ಓದಲ್ಲ ಅಂತ. ಆದರೆ ರಾಜ್ಯ ಸರ್ಕಾರ ಆ 11 ಪ್ಯಾರಾದಲ್ಲಿರುವಂಥ ಕೆಲವೊಂದಿಷ್ಟು ಅಂಶಗಳಿಗೆ ಮಾತ್ರ, ಅಂದರೆ ಒಂದು GST ವಿಚಾರದಲ್ಲಾಗಿರುವಂಥ ತಾರತಮ್ಯ ಅಂತ ವಿಚಾರ ಇರ್ಬೋದು, ಅದ್ರ ಬಗ್ಗೆ ಒಂದು ಉಲ್ಲೇಖವನ್ನು ಮಾಡ್ತಾ ಇದೆ. ಅಂದರೆ ಕೈ ಬಿಡೋದಕ್ಕೆ ಕೆಲವೊಂದಿಷ್ಟು ತಿದ್ದುಪಡಿಯನ್ನು ಮಾಡೋದಕ್ಕೆ ಮುಂದಾಗ್ತಾ ಇದೆ. ಜೊತೆಗೆ ಹಿಂದೆ ಸೆಂಟ್ರಲ್ ಬಜೆಟಿಂದ ಭದ್ರಾ ಮೇಲ್ದಂಡೆ ಯೋಜನೆಗೆ 5,300 ಕೋಟಿ ಕೊಡ್ತೀನಿ ಅಂತ ಕೇಂದ್ರವೇ ಹೇಳಿತ್ತು, ಆದರೆ ಇದುವರೆಗೂ ಕೂಡ ಕೊಟ್ಟಿಲ್ಲ. ಆ ವಿಚಾರವನ್ನು ಕೂಡ ಭಾಷಣದಿಂದ ಹೊರತುಪಡಿಸೋದಕ್ಕೆ ಕೂಡ ಸಮ್ಮತಿಯನ್ನು ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಅದರ ಜೊತೆಗೆ ಕೇಂದ್ರದಿಂದ ಬರ್ತಾ ಇರುವಂಥ ಅನುದಾನ, ಹಾಗೆಯೇ ಬೇರೆ ರಾಜ್ಯಗಳಿಗೆ, ಇತರ ರಾಜ್ಯಗಳಿಗೆ ಕಂಪೇರ್ ಮಾಡಿದ್ರೆ ನಮಗೆ ಕೊಟ್ಟಿರುವಂಥ ಅನುದಾನದ ತಾರತಮ್ಯ, ಈ ಥರ ಕೆಲವೊಂದಿಷ್ಟು ಮನ್ರೇಗಾ ಹೊರತಾಗಿ ಯಾವೆಲ್ಲ ವಿಚಾರಗಳಿತ್ತು ಅದನ್ನು ಕೈ ಬಿಡೋದಕ್ಕೆ ಮಾತ್ರ, ಅಂದರೆ ಆ 7 ಅಂಶಗಳನ್ನು ಮಾತ್ರ, ಕೆಲವೊಂದಿಷ್ಟು ಶಬ್ದಗಳನ್ನು ಮಾತ್ರ ಕೈ ಬಿಡೋದಕ್ಕೆ ರಾಜ್ಯ ಸರ್ಕಾರ ಸಮ್ಮತಿ ಮಾಡಿದೆ. ಆದರೆ ಉಳಿದಂತೆ ಯಾವುದೇ ರೀತಿಯಂಥ ಬದಲಾವಣೆ ಇಲ್ಲ, ಯಾವುದೇ ಕಾರಣಕ್ಕೂ ಸರ್ಕಾರದ ನಿಲುವಿನಲ್ಲಿ ಬದಲಾವಣೆ ಇಲ್ಲ. ನಾವು ಯಾವ ನಿರ್ಧಾರವನ್ನು ಮಾಡಿದ್ದೀವೋ ಅಥವಾ ಯಾವ ಭಾಷಣವನ್ನು ಕೊಡ್ತೀವೋ ಅದನ್ನೇ ರಾಜ್ಯಪಾಲರು ಓದಬೇಕು ಅನ್ನುವಂಥ ಸ್ಪಷ್ಟವಾದಂಥ ನಿಲುವನ್ನು ರಾಜ್ಯ ಸರ್ಕಾರ ತೆಗೆದುಕೊಂಡಿದೆ. ಇದೇ ವಿಚಾರವನ್ನು ಪೊನ್ನಣ್ಣ ಅವರು ಹೇಳಿದ್ದಾರೆ. ಇಲ್ಲಿರುವಂಥದ್ದು 11 ಪ್ಯಾರಾ ಕೈ ಬಿಡಿ ಅಂತ ರಾಜ್ಯಪಾಲರು ಹೇಳಿರುವಂಥದ್ದು, 11 ಪ್ಯಾರಾ ಕೈ ಬಿಡಲ್ಲ ಅಂತ ಇನ್ಫ್ಯಾಕ್ಟ್ ರಾಜ್ಯಪಾಲ ಹೇಳಿದ್ದಕ್ಕೆ ರಾಜ್ಯ ಸರ್ಕಾರ ಹೇಳ್ತಾ ಇರುವಂಥದ್ದು. ಇದರಲ್ಲಿ ಕೇವಲ 7 ಶಬ್ದಗಳನ್ನು ಅಥವಾ 7 ಅಂಶಗಳನ್ನು ಮಾತ್ರ ಕೈ ಬಿಡ್ತೀವಿ ಅನ್ನುವಂಥದ್ದು ಸರ್ಕಾರ ಹೇಳ್ತಾ ಇರುವಂಥದ್ದು. ಹೀಗಾಗಿ ಸರ್ಕಾರಕ್ಕೆ ರಾಜ್ಯಪಾಲರು ಸಲಹೆ ಕೊಟ್ಟಿದ್ದಾರೆ. ಆ ಸಲಹೆಯಂತೆ ನಾವು ಕೆಲವೊಂದಿಷ್ಟು ತಿದ್ದುಪಡಿ ಮಾಡಿದ್ದೀವಿ. ಹಾಗಂತ ರಾಜ್ಯಪಾಲರಿಗೆ ಹಠಮಾರಿ ಧೋರಣೆ ತೋರಬಾರ್ದು ಅನ್ನುವಂಥದ್ದು ರಾಜ್ಯ ಸರ್ಕಾರದ ನಿಲುವು. ಅಂತ ರಾಜ್ಯಪಾಲರು ಈ 11 ಪ್ಯಾರಾ ಕೈ ಬಿಡಲೇಬೇಕು ಅಂತ ಹೇಳ್ತಿದ್ರು. ಅದಕ್ಕೆ ಈಗ ಏನು ಮಾಡ್ತಾರೆ, ಪೊನ್ನಣ್ಣವರು ಕೂಡ ಹೋಗಿದ್ದಾರೆ, ಅವರು ಕೂಡ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ನಮ್ಮ ನಿಲುವಲ್ಲಿ ಬದಲಾವಣೆ ಇಲ್ಲ, ನಾವು ಯಾವುದೇ ಕಾರಣಕ್ಕೂ ಚೇಂಜ್ ಮಾಡಲ್ಲ ಭಾಷಣವನ್ನು, ನಾವು ಕೊಟ್ಟಿರುವಂಥ ಭಾಷಣವನ್ನೇ ಓದಬೇಕು ಅಂತ ರಾಜ್ಯಪಾಲರಿಗೆ ಹೇಳಿದ್ದಾರೆ. ರಾಜ್ಯಪಾಲರು ಅದಕ್ಕೆ ಸಮ್ಮತಿ ಕೊಟ್ಟಿದ್ದಾರೆ. ಈಗ ಹೇಳ್ತಾ ಇದ್ದಾರೆ ಬರ್ತಾರೆ ಅಂತ, ನಾಳೆ ಬರ್ದೇನೂ ಇರ್ಬೋದು, ಬರ್ದೇ ಇದ್ರೆ ಏನಾಗುತ್ತೆ, ಅಥವಾ ಬಂದರೆ ಅವ್ರದ್ದೇ ಆದಂಥ ಭಾಷಣ ಓದ್ತಾರಾ ಅಥವಾ ಈ ಭಾಷಣವನ್ನು ನಿರಾಕರಿಸ್ತಾರಾ, ಇದೆಲ್ಲವೂ ಕೂಡ ದೊಡ್ಡ ಕ್ಲೈಮ್ಯಾಕ್ಸ್ ನತ್ತ ನಮ್ಮನ್ನ ಕೊಂಡೊಯ್ತಾ ಇದೆ. ಮಧು, ಪ್ರಮೋದ್, ಇಲ್ಲಿ ಗಮನಿಸೋದಾದ್ರೆ ಪೊನ್ನಣ್ಣ ಅವರು ಮತ್ತೆ ರಾಜ್ಯಪಾಲರನ್ನ ಭೇಟಿಯಾಗಿ ಬಂದ ನಂತರದಲ್ಲೂ ಕೂಡ ಖಡಾಖಂಡಿತವಾಗಿ ರಾಜ್ಯಪಾಲರು ಬರ್ತಾರೆ ಅನ್ನೋದನ್ನ ಹೇಳಿಲ್ಲ, ಬರುವಂತ ವಿಶ್ವಾಸ ಇದೆ ಅನ್ನುವಂತ ಮಾತನ್ನ ಹೇಳಿದ್ರು. ಅಂದ್ರೆ ಈಗ ನಾಳೆ ರಾಜ್ಯಪಾಲರು ಬಂದ್ರೆ ಏನಾಗತ್ತೆ, ಬರ್ದೇ ಇದ್ರೆ ಏನಾಗತ್ತೆ ಪ್ರಮೋದ್? ಬರ್ದೇ ಇದ್ರೆ ಸಾಂವಿಧಾನಿಕ ಬಿಕ್ಕಟ್ಟಾಗತ್ತೆ, ಅದರಲ್ಲಿ 2 ಮಾತಿಲ್ಲ. ದೇಶದ ಇತಿಹಾಸದಲ್ಲಿ ರಾಜ್ಯಪಾಲರೊಬ್ಬರು ತಾವೇ ಕರೆದಿರುವಂಥ ಅಧಿವೇಶನಕ್ಕೆ ಅವರೇ ಬರ್ತಿದ್ದಾಗ ಹಿಂದೆ ಯಾವತ್ತೂ ಕೂಡ ಆಗಿಲ್ಲ. ಹೀಗಾಗಿ ಒಂದು ವೇಳೆ ಅವ್ರು ಬರ್ದೇ ಇದ್ರೆ ಇದು ಸಾಂವಿಧಾನಿಕ ಬಿಕ್ಕಟ್ಟು, ರಾಜ್ಯ ಸರ್ಕಾರ ಮತ್ತು ರಾಜ್ಯಪಾಲರ ನಡುವಿನ ಸಾಂವಿಧಾನಿಕ ಬಿಕ್ಕಟ್ಟು. ಸಂವಿಧಾನದಲ್ಲಿ ರಾಜ್ಯಪಾಲರು ಅಧಿವೇಶನದಲ್ಲಿ ಪಾಲ್ಗೊಳ್ಳಲೇಬೇಕು ಅನ್ನುವಂಥದ್ದು ಒಂದು ಕಡ್ಡಾಯವಾಗಿದೆ, ಅಂದರೆ ಕಾನ್ಸ್ಟಿಟ್ಯೂಷನಲ್ ಆಗಿ ಬೈಂಡಿಂಗ್ ಆಗಿರುವಂಥದ್ದು. ರಾಜ್ಯಪಾಲರ ಹುದ್ದೆಗೆ ಆ ಒಂದು ನಿಯಮ ಸೇರ್ಕೊಂಡಿರುವಂಥದ್ದು, ಆ ನಿಯಮವನ್ನು ಪಾಲಿಸಲೇಬೇಕು. ಈಗ ಉದಾಹರಣೆಗೆ ಮುಖ್ಯಮಂತ್ರಿಗಳ ಪ್ರಮಾಣ ವಚನ ಏರ್ಪಡೆ ಆಗಿರುತ್ತೆ, ಮುಖ್ಯಮಂತ್ರಿಗಳಿಗೆ ಪ್ರಮಾಣ ವಚನವನ್ನು ಸ್ವೀಕರಿಸೋದಕ್ಕೆ ರಾಜ್ಯಪಾಲರು ಅನುಮತಿ ಕೊಟ್ಟಿರ್ತಾರೆ. ಮುಖ್ಯಮಂತ್ರಿಗಳ ಪ್ರಮಾಣ ವಚನಕ್ಕೆ ರಾಜ್ಯಪಾಲರು ಬರ್ದಿದ್ರೆ ಏನಾಗುತ್ತೆ, ಅಂಥದ್ದೇ ಒಂದು ಸನ್ನಿವೇಶ ನಾಳೆ ಕೂಡ ಆಗುತ್ತೆ. ಆಗ ಸಂವಿಧಾನ ಬಿಕ್ಕಟ್ಟಾಗುತ್ತೆ. ಜೊತೆಗೆ ಯಾವುದೇ ಕಾರಣಕ್ಕೂ ಅಧಿವೇಶನ ನಡೆಯಲ್ಲ, ಯಾಕೆಂದರೆ ವರ್ಷದ ಮೊದಲ ಅಧಿವೇಶನ ಯಾವತ್ತೂ ರಾಜ್ಯಪಾಲರ ಭಾಷಣದ ಮೂಲಕವೇ ಆಗಬೇಕು ಅನ್ನುವಂಥ ನಿಯಮ ಇದೆ. ಹೀಗಾಗಿ ರಾಜ್ಯಪಾಲರೇ ಬರ್ದಿದ್ದಂಥ ಸಂದರ್ಭದಲ್ಲಿ ಅಧಿವೇಶನವೇ ನಡೆಯಲ್ಲ. ಇನ್ನು ರಾಜ್ಯಪಾಲರು ಬರದೇ ಇದ್ದರೆ ಆಗ ಸಹಜವಾಗಿ ಅದು ಅವರ ಮೇಲೆ ಲೋಪ ಬರುವಂಥ ಒಂದು ನಿಯಮ ಆಗುತ್ತಾ ಅಥವಾ ಸನ್ನಿವೇಶ ಕ್ರಿಯೇಟ್ ಮಾಡುತ್ತಾ, ಅವರ ಸ್ಥಾನಕ್ಕೆ ಚ್ಯುತಿ ಬರುತ್ತೆ, ಇದೆಲ್ಲವೂ ಕೂಡ ಕಾದು ನೋಡಬೇಕಾಗತ್ತೆ. ಯಾಕೆಂದರೆ ಕಾನ್ಸ್ಟಿಟ್ಯೂಷನ್ ನೀವು ಹೇಗೆ ಅದನ್ನು ಇಂಟರ್ಪ್ರೇಟ್ ಮಾಡ್ತೀರಿ, ಯಾವ ರೀತಿ ಸ್ವೀಕರಿಸ್ತೀರಿ ಅನ್ನುವಂಥದ್ದು. ಅಥವಾ ಕಾಂಗ್ರೆಸ್ ಹೇಳ್ತಾ ಇದೆ ಇದು ಬರದೇ ಇದ್ದರೆ ಅವರಿಂದ ಅಂದರೆ ರಾಜ್ಯಪಾಲರ ಹುದ್ದೆಯಿಂದ ಚ್ಯುತಿ ಆಗುತ್ತೆ, ತಪ್ಪಾಗುತ್ತೆ, ಅವರು ಆ ಸ್ಥಾನಕ್ಕೆ ಅರ್ಹತೆಯನ್ನು ಕಳ್ಕೊತಾರೆ ಅನ್ನುವಂಥ ವಾದವನ್ನು ಕಾಂಗ್ರೆಸ್ ಮಂಡಿಸ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲರು ಕೂಡ ಸಾಲಿಟರಿ ಜನರಲ್ ಹತ್ರ ಮಾತಾಡ್ತಿದ್ದಾರೆ ಅಂತ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಹೀಗಾಗಿ ಅವರು ಬರದೇ ಇದ್ರೆ ಏನಾಗುತ್ತೆ ಅನ್ನೋದನ್ನ ಮುಂದಿನ ಹಂತದಲ್ಲಿ, ಅಂದರೆ ಅದು ಆದ ಬಳಿಕ, ಆ ಘಟನೆ ಘಟಿಸಿದ ಬಳಿಕವಷ್ಟೇ ಅದಕ್ಕೆ ಹೇಳ್ಬೋದು. ಇದುವರೆಗೂ ಕೂಡ ಒಂದು ಮಾನದಂಡಗಳಿಲ್ಲ, ಇಂಥ ಪ್ರಕರಣಗಳಾಗಿಲ್ಲ. ಹೀಗಾಗಿ ಹೀಗೆ ಆಗ್ಬಿಡುತ್ತೆ, ಆ ಮಾನದಂಡದ ಆಧಾರದ ಮೇಲೆ ಅಥವಾ ಸುಪ್ರೀಂ ಕೋರ್ಟ್ನ ಆಧಾರದ ಮೇಲೆ ಹೀಗೆ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಒಂದು ವೇಳೆ ಬರದೇ ಇದ್ರೆ ಈ ಒಂದು ಸಂಪೂರ್ಣ ಪ್ರಕರಣ ಕೋರ್ಟ್ ಕಟಕಟೆ ಹತ್ರ ಕೂಡ ಅಚ್ಚರಿ ಏನಿಲ್ಲ. ಮಧು, ಈಗ ಪ್ರಮೋದ್, ರಾಜ್ಯಪಾಲರು ಒಂದು ವೇಳೆ ಕಾನೂನು ಅಥವಾ ಸಂವಿಧಾನದ ಪ್ರಕಾರವಾಗಿ ಅಧಿವೇಶನಕ್ಕೆ ಬಂದು ಭಾಷಣವನ್ನ ಮಾಡದೇ ಇದ್ರೆ ಏನಾಗತ್ತೆ? ಒಂದು ವೇಳೆ ಅವರು ಯಾವೆಲ್ಲ ಅಂಶಗಳನ್ನ ಸೂಚಿಸಿದ್ರು, ಅಂದ್ರೆ 11 ಪ್ಯಾರವನ್ನ ಕೈ ಬಿಡುವಂತೆ ಸೂಚನೆಯನ್ನ ಕೊಟ್ಟಿದ್ರು, ತಾವಾಗಿಯೇ ಆ ಪ್ಯಾರಗಳನ್ನ ಕೈ ಬಿಟ್ಟು ಅವರು ಭಾಷಣ ಮಾಡುವಂತ ಚಾನ್ಸಸ್ಗಳು ಇದೆಯಾ ಪ್ರಮೋದ್? ಆ ಸಾಧ್ಯತೆಯನ್ನು ತಳ್ಳಿ ಹಾಕೋದಕ್ಕೆ ಸಾಧ್ಯವಿಲ್ಲ. ಯಾಕಂದರೆ ಖಂಡಿತ ಆ ರೀತಿಯಂಥ ಸಾಧ್ಯತೆ ಕೂಡ ತುಂಬ ಹಿಂದೆ ಹೋಗಬೇಕು ಅಂತಲ್ಲ. ನಿನ್ನೆ ತಾನೇ ಕೇರಳದ ರಾಜ್ಯಪಾಲ ನೋಡ್ತಾ ಇದ್ದಾರೆ, ಸರ್ಕಾರ ಕೊಟ್ಟಿರುವಂಥ ಭಾಷಣವನ್ನು ಬಿಟ್ಟು ಕೇರಳದ ರಾಜ್ಯಪಾಲರು ತಮ್ಮ ಸ್ವಂತ ಭಾಷಣವನ್ನು ಮಾಡಿದ್ದಾರೆ. ತಮಿಳುನಾಡಲ್ಲಿ ನಿನ್ನೆ ತಾನೇ ತಮಿಳುನಾಡು ರಾಜ್ಯಪಾಲ ಅಂತ ರವಿಯವರು ಸರ್ಕಾರದ ಭಾಷಣವನ್ನು ಸಂಪೂರ್ಣವಾಗಿ ಹೋಗ್ತದೆ ಹಾಗೆ ಹೋಗ್ಬಿಟ್ಟಿದ್ದಾರೆ. ಹೀಗಾಗಿ ಇಂಥ ಘಟನೆಗಳು ಸಾಕಷ್ಟು ಬಾರಿ ಆಗಿದೆ. ಕರ್ನಾಟಕದಲ್ಲೂ ಕೂಡ ಹಿಂದೆ ಹಂಸರಾಜ್ ಭಾರದ್ವಾಜ್ ಅವರು, ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಸರ್ಕಾರ ಕೊಟ್ಟಂಥ ಭಾಷಣವನ್ನು ಆ ಪ್ರತಿಯನ್ನು ಟೇಬಲ್ ಮೇಲೆ ಇಟ್ಟು ಹಾಗೆ ಹೋಗ್ಬಿಟ್ಟಿದ್ರು, ಅಂದರೆ ಓದೇ ಇರಲಿಲ್ಲ. ಅಂಥ ಸಂದರ್ಭದಲ್ಲಿ ಆಯ್ಕೆಗಳೇನಿರುತ್ತೆ ಅಂದರೆ ರಾಜ್ಯಪಾಲರ ಭಾಷಣ ಅಥವಾ ಬರ್ಕೊಟ್ಟಿರುವಂಥ ಭಾಷಣ ಇರುತ್ತೆ, ಸರ್ಕಾರ ಅದನ್ನು ಮಂಡಿಸುತ್ತೆ ಅಥವಾ ಅದನ್ನು ರೆಸಲ್ಯೂಷನ್ ಕೂಡ ಪಾಸ್ ಮಾಡ್ಬೋದಾಗತ್ತೆ. ಅದಾದ ಬಳಿಕ ಸರ್ಕಾರದ ಭಾಷಣದ ಆಧಾರದ ಮೇಲೆ ಚರ್ಚೆಗೆ ಅವಕಾಶವನ್ನು ಕೊಡ್ಬೋದು. ಒಂದು ವೇಳೆ ರಾಜ್ಯಪಾಲರು ಬೇರೆಯದ್ದೇ ಭಾಷಣವನ್ನು ಹೋದರೆ
ಆವಾಗ ಏನಾಗುತ್ತೆ ಅದು ನಿಜಕ್ಕೂ ಕೂಡ ಇಂಟ್ರೆಸ್ಟಿಂಗ್ ಆದಂಥ ವಿಚಾರ. ಯಾಕೆಂದ್ರೆ ಚರ್ಚೆ ಇರುವಂಥದ್ದು ರಾಜ್ಯಪಾಲರ ಭಾಷಣದ ಮೇಲೆ ಸದನದ ಒಳಗಡೆ ಚರ್ಚೆ ಆಗುತ್ತೆ. ರಾಜ್ಯಪಾಲರು ಓದಿದ್ದೇ ಒಂದು, ಚರ್ಚೆ ಆಗ್ತಾ ಇರೋದೇ ಇನ್ನೊಂದು. ಅಂದರೆ ವಿಪಕ್ಷಕ್ಕೆ ಆಗ ಅಸ್ತ್ರ ಸಿಕ್ಕಂತ ಆಗುತ್ತೆ. ಹಾಗೆ ಸರ್ಕಾರ ಏನು ಮಾಡ್ಬೋದಾಗತ್ತೆ ಅಂದರೆ, ಸರ್ಕಾರ ಬರೆದುಕೊಟ್ಟಿರುವಂಥ ರಾಜ್ಯಪಾಲರ ಭಾಷಣ, ಲಿಖಿತ ಭಾಷಣ ಏನಿದೆ, ಸರ್ಕಾರ ಏನು ಬರೆದುಕೊಟ್ಟಿತ್ತು, ಯಾವ ಭಾಷಣವನ್ನು ರಾಜ್ಯಪಾಲರು ಮಾಡಿಲ್ಲ, ಬದಲಾಗಿ ಸರ್ಕಾರದ ಭಾಷಣ ಆಗಿತ್ತು, ಆ ಬರೆದುಕೊಟ್ಟಂಥ ಭಾಷಣವನ್ನು ಸದನದಲ್ಲಿ ಮಂಡಿಸಿ ಅದನ್ನು ರೆಸಲ್ಯೂಷನನ್ನು ಪಾಸ್ ಮಾಡಿ, ಆ ರೆಸಲ್ಯೂಷನ್ ಆಧಾರದ ಮೇಲೆ ಅವರು ಸರ್ಕಾರ ಚರ್ಚೆಗೆ ಆಹ್ವಾನವನ್ನು ಮಾಡ್ಬೋದು ಅಥವಾ ಸಭಾಧ್ಯಕ್ಷರ ಅನುಮತಿಯನ್ನು ಕೋರ್ಬೋದು. ಹೀಗಾಗಿ ಆ ಅವಕಾಶ ಕೂಡ ಇದೆ. ಇದು ತುಂಬ ಕಾನ್ಸ್ಟಿಟ್ಯೂಷನಲ್ ಆಗಿ ಸಾಕಷ್ಟು ಚರ್ಚೆ ಆಗಿರುವಂಥ ವಿಚಾರ. ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಒಂದು ವೇಳೆ ಭಾಷಣ ಬೇರೆದು ಮಾಡಿದ್ರೆ ಏನಾಗುತ್ತೆ ಅಂದರೆ ಸಾಕಷ್ಟು ಲೋಪದೋಷಗಳಾಗದೇ ಇರ್ಬೋದು, ಸರ್ಕಾರಕ್ಕೆ ಮತ್ತು ವಿಪಕ್ಷಕ್ಕೆ ಹೊಸ ತಿಕ್ಕಾಟಕ್ಕೆ ಕಾರಣ ಆಗುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ. ಓಕೆ ಪ್ರಮೋದ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.